ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನೆಲ್. ವೆಲ್ಕಮ್. ಆರ್ಯ ಗಾರ್ಗಿ ಪಾಠಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದು ನಾವು ಒಂದು ಭಾಷಣವನ್ನು ಕೇಳೋಣ. ಯಾವ ಭಾಷಣ ಇರ್ಬೋದು ಹೇಳಿ ಸ್ನೇಹಿತರೆ? ಕೃಷ್ಣನ ಜೀವನದ ಒಂದು ಪುಟವನ್ನು ನೋಡೋಣ ಇವತ್ತು. ಭಾಷಣಕಾರರಿಗೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಭರವಸೆ ನೀಡಿದ ಗೀತಾಚಾರ್ಯನ ಬಾಲ್ಯ ಲೀಲೆಗಳನ್ನ ಮೆಲ್ಕು ಹಾಕೋಣ. ಲೀಲಾ ಮಾನುಷ ವಿಗ್ರಹ ನಂದ ಕಂದ ಮುಕುಂದ, ಮುಂದೆ ಗೋವುಗಳ ಹಿಂಡನ್ನ ಕೂಡಿಕೊಂಡು ಹಿಂದೆ ಗೋಪಾಲರ ದಂಡನ್ನ ಕಟ್ಟಿಕೊಂಡು ನಂದ ಗೋಕುಲದ ಅಂಗಳದಲ್ಲಿ ಆನಂದದಿಂದ ಬೆಳೀತಾ ಇದ್ದಾನೆ. ಆತ ಆಡದ ಆಟ ಇಲ್ಲ, ಮಾಡದ ಮಾಟವಿಲ್ಲ, ನೋಡದ ನೋಟವಿಲ್ಲ. ಹಾಲು ಮೊಸರು ಬೆಣ್ಣೆ ಕದ್ದು ತಿಂದು ತೇಗ್ತಾ ಪೂತನಿ ಶಕಟಾಸುರ ಬಕಾಸುರ ಮೊದಲಾದ ರಾಕ್ಷಸರನ್ನ ಸಂಹಾರ ಮಾಡಿ ಭೂಭಾರವನ್ನು ಕಡಿಮೆ ಮಾಡುವ ಕಾಯಕದಲ್ಲಿ ತೊಡಗಿಕೊಂಡಿದ್ರೆ ಇತ್ತ ಕಂಸನ ಪಿತ್ತ ನೆತ್ತಿಗೇರಿ ಕೆಂಡಾಮಂಡಲವಾಗಿ ಬಿಟ್ಟಿದ್ದಾನೆ. ಕೃಷ್ಣನನ್ನ ಕೊಲ್ಲಲಿಕ್ಕೆ ಅಂತ ಈಗ ಅಘಾಸುರನನ್ನ ಕಳಿಸಿದ್ದಾನೆ. ತನ್ನ ಸಹೋದರಿ ಪೂತನಿ ಸಹೋದರ ಬಕನನ್ನು ಕೊಂದ ಕೃಷ್ಣನನ್ನು ಸುಮ್ಮನೆ ಬಿಡೋದಿಲ್ಲ. ಅವನನ್ನ ನುಂಗಿ ನನ್ನ ಜಠರಾಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಅಂದುಕೊಂಡು ಮುರಾರಿಯ ಊರಿಗೆ ಉರಗದ ರೂಪದಲ್ಲಿ ಬರ್ತಾನೆ. ದೊಡ್ಡ ಬೆಟ್ಟದ ಬುಡದಲ್ಲಿ ಗವ್ಯೋಪಾಧಿಯಲ್ಲಿ ಬಾಯನ್ನ ತೆರೆದು ಕೃಷ್ಣನಿಗಾಗಿ ಕಾಯ್ತಾ ಕುಳಿತಾನೆ. ಎಂದಿನ ಹಾಗೆ ಗೋಪಾಲಕರೆಲ್ಲ ದನಗಳನ್ನ ಮೇಯಿಸ್ಕೊಂಡು ಬರ್ತಾರೆ. ಅಲ್ಲಿ ನೋಡ್ರೋ, ಗವಿ ಕಾಣ್ತಾ ಇದೆ. ನಾವು ಇಷ್ಟು ದಿನ ಅದನ್ನ ನೋಡೇ ಇರ್ಲಿಲ್ಲ. ಬರ್ರಿ ಹೋಗೋಣ ಅಂತ ಎಲ್ಲರೂ ಅದರಲ್ಲಿ ನುಗ್ಗಿ ಬಿಡ್ತಾರೆ. ಕೃಷ್ಣನಿಗೆ ಗೊತ್ತಾಯ್ತು, ಎಡಗೊಟ್ಟಾಯ್ತು ಅಂತ. ನಿಲ್ರೋ, ಹೋಗ್ಬೇಡಿ, ಅದು ಗುಹೆ ಅಲ್ಲ, ಅಘಾಸುರನ ಬಾಯಿ ಕಂಡ್ರು, ಹೋಗ್ಬೇಡ್ರಿ ಅಂತ ಹೇಳೋಷ್ಟ್ರಲ್ಲಿ ಅವರೆಲ್ಲ ಹೋಗಿ ಆಗಿತ್ತು. ಹೌದಾ? ತನ್ನವರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮುದ್ದು ಕೃಷ್ಣ ಉದ್ದುದ್ದ ಹೆಜ್ಜೆಯನ್ನ ಇಟ್ಟು ಅಘಾಸುರನ ಬಾಯಿ ಒಳಗೆ ಹೋಗ್ತಾನೆ. ವೈರಿ ತನ್ನ ಬಾಯಿ ಒಳಗಿದ್ದ ನಿಂತ ಗೊತ್ತಾದ ತಕ್ಷಣ ಅಘಾಸುರ ಸಿಟ್ಟಿನಿಂದ ಬಾಯನ್ನ ಗಟ್ಟಿಯಾಗಿ ಮುಚ್ಚಿಕೊಳ್ತಾನೆ. ಕೃಷ್ಣನನ್ನ ಕೊಂದೇ ಬಿಟ್ಟೆ ಅಂತ ಹಿರಿ ಹಿಕ್ತಾನೆ. ಹಿರಿ ಹಿಕ್ತಾ ಇರುವಾಗ ಗಂಟಲಲ್ಲಿ ತ್ರಿವಿಕ್ರಮನಾಗಿ ಬೆಳಿತಾನೆ ಶ್ರೀಕೃಷ್ಣ. ಉಸಿರು ಕಟ್ಟುತ್ತೆ ಅಘಾಸುರನಿಗೆ. ಅಯ್ಯೋ ಅಂತ ದೇಹವನ್ನ ಹಿಗ್ಗಿಸ್ತಾನೆ ಅಘಾಸುರ. ಆದ್ರೆ ಕೃಷ್ಣ ಅಘಾಸುರನಿಗಿಂತ ಬೃಹತ್ತಾಗಿ ಬೆಳೆದಾಗ ಅಘಾಸುರನ ಕಣ್ಣುಗಳು ಸಿಡಿದು ಹೋಗ್ತಾವೆ. ನೆತ್ತಿಯನ್ನ ಸೀಳಿಕೊಂಡು ಹೊರಗಡೆ ಬರ್ತಾನೆ ಶ್ರೀಕೃಷ್ಣ. ಅಘಾಸುರ ವಧೆಯನ್ನ ಮಾಡ್ತಾನೆ. ಗೋವುಗಳನ್ನ ಗೋಪಾಲಕರನ್ನ ರಕ್ಷಣೆ ಮಾಡ್ತಾನೆ. ಸ್ನೇಹಿತರೆ, ನಾವು ಸುಮ್ಮನೆ ಕೃಷ್ಣನ ಜೀವನವನ್ನು ಗಮನಿಸಿದ್ರೆ ಅವನಿಗೆ ಎಷ್ಟು ಕಷ್ಟ ಇತ್ತು, ಎಷ್ಟು ತೊಂದರೆಗಳಿದ್ದು. ಹುಟ್ಟುವಾಗಲೇ ಅವನನ್ನು ಹೇಗೆ ಸಾಯಿಸಬೇಕು ಎಂಬ ಯೋಜನೆಗೆ ಬಲಿಯಾದವನು ಶ್ರೀಕೃಷ್ಣ. ತಂದೆ ತಾಯಿ ಇದ್ರೂ ಕೂಡ ಅವರ ಜೊತೆ ಬೆಳೆಯುವ ಅವಕಾಶವಿಲ್ಲದೆ ಮತ್ತೆಲ್ಲೋ ಬೆಳೆದು ಹೋದವ ಶ್ರೀಕೃಷ್ಣ. ಶ್ರೀಮಂತನಾದ್ರೂ ಕೂಡ ಕಾರಾಗೃಹದಲ್ಲಿ ಹುಟ್ಟಿದವ ಶ್ರೀಕೃಷ್ಣ. ತನ್ನ ಸಮಸ್ಯೆಗಳನ್ನಲ್ಲದೆ ತನ್ನವರ ಸಮಸ್ಯೆಗಳನ್ನು ಬಗೆಹರಿಸುವ ಮಹಾ ಜವಾಬ್ದಾರಿಯನ್ನು ಹೊತ್ತುಕೊಂಡವ ಶ್ರೀಕೃಷ್ಣ. ಇನ್ನು ನಮ್ಗೆ ಒಂದು ಸಣ್ಣ ಸಮಸ್ಯೆ ಬಂದ್ರೆ ಏನ್ ಮಾಡ್ತೀವಿ? ಕಡ್ಡಿಯನ್ನ ಗುಡ್ಡ ಮಾಡ್ತೇವೆ. ಸಮಸ್ಯೆ ಎನ್ನುವ ಸಾಸಿವೆ ಕಾಳನ್ನ ಕಣ್ಣಿನ ಹತ್ರ ಇಟ್ಟುಕೊಂಡು ಅಯ್ಯೋ ನನ್ನ ಸಮಸ್ಯೆ ಬಹಳ ದೊಡ್ಡದು ಅಂತ ನರಳಾಡ್ತೇವೆ. ಟಿವಿಜಿಯವರೊಂದು ಕಗ್ಗದಲ್ಲಿ ಹೇಳ್ತಾರೆ, ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದು ಕಪಿ ಕೊರತೆಯುಂದನು ನೀನು ನೆನೆದು ಕೆರಳಿ ಧರೆ ಎಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನೋ ಮಂಕು
ಮಂಕುತಿಮ್ಮ ಮಂಕುತಿಮ್ಮ. ಇನ್ನೊಮ್ಮೆ ಕಗ್ಗ ಕೇಳೋಣ. ತರಚು ಗಾಯವ ಕೆರೆದು ಹುಣ್ಣನಾಗಿ ಕಪಿ, ಕೊರತೆಯೊಂದನು ನೀನು ನೆನೆದು ಕೆರಳಿ, ಧರೆ ಎಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ. ನರಳುವುದು ಬದುಕೇನೋ ಮಂಕುತಿಮ್ಮ, ನರಳುವುದು ಬದುಕೇನೋ ಮಂಕುತಿಮ್ಮ. ನಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆಗಳು ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಆದ್ರೆ ನಾವು ಯಾರ ಹಾಗೆ ಇರಬೇಕು? ಶ್ರೀಕೃಷ್ಣನ ಹಾಗೆ ಇರಬೇಕು. ಕಷ್ಟ ಕಷ್ಟ ಅಂತ ಕೊರಗಬಾರ್ದು ಅನ್ನುವ ಅಘಾಸುರ ವಧೆಯ ಪ್ರಸಂಗದಿಂದ ಈ ಎಲ್ಲ ವಿಷಯಗಳನ್ನು ಕಲಿತುಕೊಳ್ಳೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಸ್ನೇಹಿತರೆ, ನೋಡಿದ್ರಲ್ವಾ ಭಾಷಣ ಹೇಗಿತ್ತು ಅಂತ? ಹಾಗೇನೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಸ್ನೇಹಿತರೆ, ಒಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟಗಳಿದ್ರೆ ಯಾರನ್ನ ನೆನೆಬೇಕು? ಶ್ರೀಕೃಷ್ಣ ಪರಮಾತ್ಮನನ್ನ ನೆನೆಬೇಕು. ಆಗ ನಮ್ಮ ಜೀವನದ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಧನ್ಯವಾದಗಳು, ವಂದನೆಗಳು.